ओ मेरे प्रेम सखी ಓ ಮೇಘ ಬೆಳಕು ಬೆಳಕಲ್ಲಿ ಕಣ್ಣು ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಆಧಾರದ ಸುಸ್ವಾಗತ. ಫ್ರೆಂಡ್ಸ್, ಡೆಮೋದಲ್ಲೇ ನೋಡಿದ್ರಲ್ಲ, ವೆಡ್ಡಿಂಗ್ ಆ್ಯನಿವರ್ಸರಿ ವಿಡಿಯೋ ಸ್ಟೇಟಸ್ ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಳ್ತಾ ಇದ್ದೀನಿ. ಬನ್ನಿ, ಅದಕ್ಕಿಂತ ಮುಂಚೆ ಇದಕ್ಕೆ ಪ್ರಾಜೆಕ್ಟ್ ಲಿಂಕ್ ಹಾಕಿರ್ತೀನಿ. ಪ್ರಾಜೆಕ್ಟ್ ಲಿಂಕ್ನ ಒಂದು ಸ್ವಲ್ಪ ಪ್ರಾಜೆಕ್ಟ್ ಲಿಂಕಲ್ಲಿ ಒಂದು ಸ್ವಲ್ಪ ಎಡಿಟ್ಗಳು ಮಾಡೋದಿರುತ್ತೆ. ನೀವು ಪ್ರಾಜೆಕ್ಟ್ ಲಿಂಕ್ನ ಈ ವಿಡಿಯೋ ನೋಡ್ದೇನೆ ಪ್ರಾಜೆಕ್ಟ್ ಲಿಂಕ್ ಓಪನ್ ಮಾಡಬೇಡಿ. ವಿಡಿಯೋ ಕೊನೆವರೆಗೂ ನೋಡಿ. ಕೊನೆವರೆಗೂ ನೋಡಿಬಿಟ್ಟು ಆಮೇಲೆ ಪ್ರಾಜೆಕ್ಟ್ ಲಿಂಕ್ನ ನೀವು ಓಪನ್ ಮಾಡ್ಕೊಳ್ಳಿ. ನಾನು ಯಾವುದೇ ಥರದ ಪಾಸ್ವರ್ಡ್ ಹಾಕೋದಿಲ್ಲ, ಓಪನ್ ಆಗಿ ಹೇಳ್ತಾ ಇದ್ದೀನಿ. ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತು ನನ್ನ ವಿಡಿಯೋಗಳು ಇನ್ಫಾರ್ಮೇಟಿವ್ ಆಗಿರ್ತವೆ. ವೆಡ್ಡಿಂಗ್ ವಿಡಿಯೋ, ಬರ್ತ್ಡೇ ವಿಡಿಯೋ, ವೆಡ್ಡಿಂಗ್ ಆ್ಯನಿವರ್ಸರಿ ವಿಡಿಯೋ ಮತ್ತು ಬ್ಯಾನರ್ ವಿಡಿಯೋ, ಇನ್ನಿತರ ಎಲ್ಲ ಥರದ ವಿಡಿಯೋಗಳು ಮಾಡಿ ಹಾಕ್ತಾ ಇರ್ತೀನಿ ನಾನು ಯೂಟ್ಯೂಬ್ ಚಾನಲಲ್ಲಿ. ಮತ್ತು ಏನಂತಂದರೆ, ಇದಕ್ಕೆ ಯಾವುದೇ ಥರದ ನಾನು ಲೈವಲ್ಲಿ ನಾನು ಯೂಟ್ಯೂಬ್ ಲೈವಲ್ಲಿ ಮಾತು ಕೊಟ್ಟಿದ್ದೆ, ಯಾವುದೇ ಥರದ ಚಾನಲ್ ಮಾನಿಟೈಸ್ ಆದರೆ ನಾನು ಪಾಸ್ವರ್ಡ್ ಹಾಕಲ್ಲ ಅಂತ ಹೇಳಿದ್ದೆ. ಅದರ ತಕ್ಕಾಗೆ ನಾನು ಮಾತು ಉಳಿಸ್ಕೊಂಡಿದ್ದೀನಿ. ಮತ್ತು ನೀವು ನನ್ನ ಚಾನಲ್ನ ಸಪೋರ್ಟ್ ಮಾಡಿಬಿಟ್ಟು ನೀವು ನಿಮ್ಮ ಮಾತನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಈ ಥರ ಪ್ರಾಜೆಕ್ಟ್ ಲಿಂಕ್ ಇರುತ್ತೆ. ಈ ಥರ ಪ್ರಾಜೆಕ್ಟ್ ಲಿಂಕ್ನ ಓಪನ್ ಮಾಡ್ಕೊಳ್ಳಿ. ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ 5ನೇ ವರ್ಷ ಅಂತ, ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ನೀವು ನಂಬರ್ಸ್ ಅಷ್ಟೇ ಚೇಂಜ್ ಮಾಡಿ. 5 ಅಂತಿದೆ ನೋಡಿ, ಅದನ್ನು ನೀವು ಎಷ್ಟನೇ ವರ್ಷದ ಮದುವೆ ವಾರ್ಷಿಕೋತ್ಸವ ವಿಡಿಯೋ ಮಾಡ್ತಾ ಇರ್ತೀರ ಅವ್ರದ್ದು ಈ ಥರ ನಂಬರ್ಸ್ ಹಾಕ್ಕೊಳ್ಳಿ, ಎಷ್ಟನೇ ವರ್ಷದ್ದು ಅಂತ. ಈ ಥರ ನಂಬರ್ಸ್ ಹಾಕಿದರೆ ಕೆಳಗಡೆ ಬಂದರೆ ಇಲ್ಲಿ ಡೇಟ್ ಅಂತ ಇರುತ್ತೆ ನೋಡಿ, ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯಾವ ಡೇಟ್ ಇರುತ್ತೆ ಆ ಡೇಟ್ನ ನೀವು ಇಲ್ಲಿ ಇರೋ ಡೇಟ್ನ ಚೇಂಜ್ ಮಾಡಿಬಿಟ್ಟು ರಿಮೂವ್ ಮಾಡಿ. ಇವಾಗ ನೋಡಿ, ನಾನು 14 ಮತ್ತು 0/6/2025 ನೋಡಿ ಈ ಡೇಟ್ನ ಹಾಕ್ತಾಯಿದ್ದೀನಿ ನೋಡಿ. ಅಲ್ಲಿ ನಾನು ಮೊದಲು ಹಾಕಿರೋ ಡೇಟೇ ಬೇರೆ, ಈ ಹಾಕಿರೋ ಡೇಟೇ ಬೇರೆ. ಮತ್ತು ಕೆಳಗಡೆ ಬಂದರೆ ಇನ್ನೊಂದು ಇಲ್ಲಿ ಹೆಸರನ್ನ ಹಾಕೋಬೇಕಾಗುತ್ತೆ. ಯಾರ ಹೆಸರು ಇರುತ್ತೆ ಅವ್ರ ಹೆಸರನ್ನ ನೀವು ಟೈಪ್ ಮಾಡಬೇಕಾಗುತ್ತೆ ನೋಡಿ. ಇವಾಗ ನಾನು ಬರ್ಕೋತಾ ಇದ್ದೀನಿ, ಸುರೇಶ ನೋಡಿ. ಈ ಥರ ಹುಡುಗಿ ಹೆಸರನ್ನ ಹಾಕ್ಕೊಳ್ಳಿ. ಮೌನಿಕಾ ನೋಡಿದ್ರಲ್ಲ, ಮೌನಿಕಾ ಈ ಥರ ಹಾಕೊಂಡಿದ್ದೀನಿ. ಅದು ಕಲರ್ ಬೇರೆ ಚೇಂಜ್ ಮಾಡ್ಬೋದು. ಕಲರ್ ಕ್ಲಿಕ್ ಮಾಡಿ ಮತ್ತೆ ನೋಡಿ, ಈ ಥರ ವೈಟ್ನ ಇಕ್ಕೋಬೋದು, ನೀವು ಬ್ಲೂ ಇಕ್ಕೋಬೋದು ನೋಡಿ. ಈ ಥರ ಕಲರ್ನ ಚೇಂಜ್ ಮಾಡಿ ನಿಮ್ಮ ಎದುರೇ ತೋರಿಸಿದ್ದೀನಿ ನೋಡಿ. ಈ ಥರ ಕಲರ್ ಎಲ್ಲ ಚೇಂಜ್ ಆದಮೇಲೆ ಫೋಟೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ. ಇಲ್ಲಿ ಒಂದೊಂದಾಗಿ ಫೋಟೋನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಈ ಥರ ಮೇಲ್ಗಡೆ ಹೋಗಿತ್ತು ಅಂದರೆ ಬ್ಯಾಕ್ ಬಂದ್ಬಿಟ್ಟು ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ನಲ್ಲಿ ಹೋಗ್ಬಿಟ್ಟು ಈ ಥರ ಕೆಳಗಡೆ ತಗೊಳ್ಳಿ. ಫುಲ್ಲು ಒಂದು ಸ್ವಲ್ಪ ಫೋಟೋ ತಕ್ಕಾಗೆ ಅವು ಜೂಮ್ ಆಗಿರ್ತವೆ. ಮತ್ತು ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ಫೋಟೋ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಫೋಟೋನ ಚೂಸ್ ಮಾಡ್ಕೊಳ್ಳಿ ನೋಡಿ. ಈ ಥರ ಫೋಟೋನ ನೀವು ಆ್ಯಡ್ ಮಾಡ್ಕೋಬೋದು. ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನನ್ನ ವೀಡಿಯೋಗಳು ತಪ್ಪದೇನೆ ನೋಡ್ಬೇಕು ನೀವು ನೋಡಿ. ಈ ಥರ ಇಲ್ಲಿವರೆಗೂ ಕಟ್ ಆಗಿದೆ, ಇದನ್ನು ಈ ಕಡೆ ಕಟ್ ಮಾಡ್ಕೊಂಡ್ರೆ ನಡೆಯುತ್ತೆ. ಮತ್ತು ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಯಾವ ಫೋಟೋ ಆ್ಯಡ್ ಮಾಡಬೇಕಾಗಿರುತ್ತೆ ಆ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ಮೇಲ್ಗಡೆ ಹೋಯ್ತು ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ ಮೇಲೆ ಹೋಗ್ಬಿಟ್ಟು ಮತ್ತು ಈ ಥರ ನೀವು ನೋಡಿ, ಈ ಥರ ಫುಲ್ಲಾಗಿ ರಟ್ ಮಾಡ್ಕೊಂಡು ಆ ಕಡೆ ಈ ಕಡೆ ಒಂದು ಸ್ವಲ್ಪ ಇವಾಗ ಫೋಟೋನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಜೂಮ್ ಔಟ್ ಮಾಡ್ಕೊಳ್ಬೇಕಾದ್ರೆ ನೋಡಿ, ಈ ಥರ ಈ ಫೋಟೋನ ಇಲ್ಲಿಗೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡೋಣ ನೋಡಿ. ಮತ್ತೆ ಫೋಟೋ ಐಕನ್ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೋಟೋನ ನೀವು ಆ್ಯಡ್ ಮಾಡಬೇಕಾಗುತ್ತೆ ನೋಡಿ. ಈ ಥರ ಫೋಟೋನ ಆ್ಯಡ್ ಮಾಡಬೇಕಾಗುತ್ತೆ ನೋಡಿ. ಆ ಕಡೆ ಲೆಫ್ಟ್ ಸೈಡ್ಗೆ ಜಾಸ್ತಿ ಇದೆ. ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ ಹೋಗ್ಬಿಟ್ಟು ಮೇಲ್ಗಡೆ ಆಪ್ಷನ್ ಇದೆಯಾ ಇಲ್ವಾ ನೋಡ್ಕೊಂಡು ಈ ಥರ ನೀವು ನೋಡ್ಕೊಂಡು ಈ ಕಡೆ ನೀವು ಜರ್ಸ್ಕೊಂಬಿಡಿ. ಕರೆಕ್ಟಾಗಿ ಫೋಟೋನ ಅಡ್ಜಸ್ಟ್ ಮಾಡ್ಕೊಂಬಿಡಿ ನೋಡಿ. ಈ ಥರ ಕರೆಕ್ಟಾಗಿ ಶೂಟ್ ಆಯ್ತು ಫೋಟೋನ. ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಫೋಟೋನ ನೀವು ಆ್ಯಡ್ ಮಾಡಬೇಕಾಗುತ್ತೆ.
ನೋಡಿ ಈ ಫೋಟೋನ ಆ್ಯಡ್ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ. ನೋಡಿ ಕೆಳಗಡೆ ಬಂದಿದೆ ಆ ಫೋಟೋ. ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ ಹೋಗ್ಬಿಟ್ಟು ಮೇಲ್ಗಡೆ ತೊಗೊಂಡೋಗಿ ಫುಲ್ಲಾಗಿ ಜೂಮ್ ಮಾಡ್ಕೊಳ್ಳಿ. ನೋಡಿ ಈ ಥರ ಒಂದು ಸ್ವಲ್ಪ ಸರಿಸ್ಕೊಂಡ್ಬಿಡಿ ಫೋಟೋನ, ಕ್ಲೀನಾಗಿ ಕಾಣಿಸುತ್ತೆ. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಫೋಟೋನ ನೀವು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ಎಲ್ಲಾನು ರಿಮೂವ್ ಮಾಡ್ಕೊಂಡಾಯ್ತು. ಇನ್ನು ಸ್ವಲ್ಪ ನಿಮಗೆ ಎಡಿಟ್ ಏನಂತಂದ್ರೆ, ಇದು ನಾನು ಆ್ಯಡ್ ಮಾಡಿರ್ತೀನಿ ಬ್ಲ್ಯಾಕ್ ಟೆಂಪ್ಲೇಟ್ನ, ಅದು ಆ್ಯಡ್ ಇರೋದನ್ನ ಹೈಡ್ ಮಾಡ್ಕೊಂಡ್ಬಿಡಿ. ನಾನು ಪ್ರಾಜೆಕ್ಟ್ ಲಿಂಕಲ್ಲಿ ಹೈಡ್ ಮಾಡಿರ್ತೀನಿ, ಅದಕ್ಕೆ ಹೈಡ್ ಮಾಡಿರೋದನ್ನ ನೀವು ಹೈಡ್ ಮಾಡ್ಕೊಂಡ್ಬಿಡಿ. ಲಾಸ್ಟ್ಗೆ ಇವೆಲ್ಲ ಫೋಟೋ ಗೀಟೋ ಎಲ್ಲ ಆ್ಯಡ್ ಆದಮೇಲೆ ಅದನ್ನು ನೀವು ಹೈಡ್ ಮಾಡ್ಕೊಂಡ್ರೆ ಟೆಂಪ್ಲೇಟ್ ಇಲ್ಲಿ ಆ್ಯಡ್ ಆಗುತ್ತೆ. ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಆಡಿಯೋನ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ನಾನು ಕೊಟ್ಟಿರುವ ಬ್ಯಾಕ್ಗ್ರೌಂಡು ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ನೋಡ್ಕೊಂಡು ಕರೆಕ್ಟಾಗಿ ಈ ಥರ ನೇರಕ್ಕೆ ನಿಲ್ಲಿಸ್ಕೊಂಡು ಆಡಿಯೋನ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಸೈಡಿಗೆ ಇರೋದನ್ನ ಟ್ರಿಮ್ ಮಾಡ್ಕೊಂಬಿಟ್ರೆ ಕಟ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ. ನೋಡಿ ನಾನು ಪ್ಲೇ ಮಾಡಿ ನಿಮಗೆ ತೋರ್ಸೋಕ್ಕಾಗಲ್ಲ, ಯಾಕಂತಂದರೆ ಸಾಂಗ್ ಹಾಕಿದ್ದೀನಲ್ಲ, ವಿಡಿಯೋ ಕಾಪಿರೈಟ್ ಕ್ಲೈಮ್ ಬರುತ್ತೆ. ಅದು ನೋಡ್ತಾ ಇದ್ದೀರಲ್ಲ. ನಾನು ಆಡಿಯೋನ ಡಿಲೀಟ್ ಮಾಡಿದ್ರೆ ಮತ್ತೆ ನಿಮಗೂ ಡಿಲೀಟ್ ಮಾಡ್ಬೇಕೇನೋ ಅಂತ ನಿಮ್ಗೂ ಅನಿಸ್ಬೋದು, ಸ್ವಲ್ಪ ಹೊಸಬ್ರು ಇದ್ರೆ. ನೋಡ್ತಾ ಇದ್ದೀರಲ್ಲ, ಇಷ್ಟೇ ನೋಡ್ಕೊಂಡ್ಬಿಡಿ. ನಾನು ಸ್ಕ್ರಾಲ್ ಅಪ್ ಮಾಡ್ತಾ ಇದ್ದೀನಿ ವಿಡಿಯೋನ, ನೋಡ್ತಾ ಇದ್ದೀರಾ. ನೋಡಿ ಇನ್ನೊಂದು ಇಲ್ಲಿ ಎಡಿಟರ್ ಅಂತಿದೆ ನೋಡಿ, ಒನ್ನು ಎಡಿಟರ್ ಅಂತ. ನಾನು ಈ ವಿಡಿಯೋ ಒಂದು ನೇಮ್ನ ಕೊಟ್ಟಿದ್ದೀನಿ, ನೀವು ರಿಮೂವ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಹೆಸರನ್ನ ಟೈಪ್ ಮಾಡ್ಕೊಳ್ಳಿ. ಅಲ್ಲಿ ನೋಡಿ ಮೂಲೆಯಲ್ಲಿ ಒಂದು ಐಕನ್ ಇದೆ ನೋಡಿ, ಆ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ವಿಡಿಯೋ ಇದೆ ನೋಡಿ 1080 ಇಟ್ಕೊಳ್ಳಿ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದ್ರೆ ಮತ್ತೆ ಇನ್ಫಾರ್ಮೇಟಿವ್ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಇನ್ನಿತರರಿಗೆ ಶೇರ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.